ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಈ ಭಾಗದ ಮುಖಂಡರು, ಯುವ ಮುಖಂಡರು ಮನೇದಗೌಡರವರೇ, ತದಂತಹ ಹೆಣ್ಣುಮಗಳು ಲಕ್ಷ್ಮೀ ದೇವಿರವರೇ, ಈ ಕಡೆ ಮಂಜಣ್ಣರವರೇ, ಅಬ್ದುಲ್ ಬೇಗ್ರವರೇ, ಸದಸ್ಯರು, ಸಭೆಯ ಸೇರುವ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಶಕ್ತಿ ಯೋಜನೆ ಹಾಗೂ ಯುವ ನಿಧಿ ಯೋಜನೆ, ಇದರ ಬಗ್ಗೆ 1323 PHH ಅಂದ್ರೆ BPL ಪಡಿತರ ಚೀಟಿಗಳಿವೆ. ಒಟ್ಟು 1400 ಕುಟುಂಬಗಳಿಗೆ ಅನ್ನಭಾಗ್ಯ ಯೋಜನೆಯನ್ನ ತಲುಪಿಸ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಸರಿಯಾಗಿ ತಲುಪ್ತಾ ಇದೆ ಅಂತ ನಾವು ಅನ್ಕೊಂಡಿದ್ದೀವಿ. ನೀವೇನೋ ಸಮಸ್ಯೆ ಇದ್ರೆ ಪಡಿತರ ವಿತರಣೆ ಆಗಿರ್ಬೋದು, ಏನೇ ಪಡಿತರ ಚೀಟಿಯಾಗಿರ್ಬೋದು, ಏನಾದರೂ ಸಮಸ್ಯೆ ಹೇಳಿ. ಇತ್ತೀಚೆಗೆ ಕೇಂದ್ರ ಸರ್ಕಾರದ ಒಂದು ಆದೇಶದ ಮೇರೆಗೆ ಯಾರು ಬ್ಯಾಂಕ್ ಟ್ರಾನ್ಸಾಕ್ಷನ್ ಜಾಸ್ತಿ ಇತ್ತು ಅಂದ್ರೆ 1,20,000 ವಾರ್ಷಿಕ ಆದಾಯ ಇತ್ತು, ಅದಂತ ಪಡಿತರ ಚೀಟಿಗಳನ್ನ ಏಪ್ರಿಲ್ ಪಡಿತರ ಚೀಟಿಗಳನ್ನು ಮಾಡಿದ್ದೀವಿ. ಅದರಲ್ಲೂ ಕಡುಬಡವರು ಯಾರಾದರೂ ಇದ್ರೆ ಅಂತದ್ದು ಏನಾದರೂ ಅರ್ಜಿ ಕೊಟ್ಟರೆ ಮರುಪರಿಶೀಲನೆ ಮಾಡಿ ಅವ್ರಿಗೆ ಮತ್ತೆ BPL ಕಾರ್ಡ್ ಮಾಡಿಕೊಡ್ತೀವಿ. ಗಾಬರಿ ಆಗುವಂಥದ್ದು ಏನೇನು ಸಮಸ್ಯೆ ಇದ್ರೆ ಈ ಒಂದು ಯೋಜನೆ ಉಪಯೋಗಿಸ್ಕೋಬೇಕಂತಂದ್ರೆ ಮುಖ್ಯವಾಗಿ ಪದವಿ, ಸ್ನಾತಕೋತ್ತರ ಪದವಿ ಮತ್ತೆ ಡಿಪ್ಲೊಮಾ ಯಾರು ಪೂರ್ಣಗೊಳಿಸಿರ್ತಾರೋ ಮತ್ತೆ 2023-24 ಸಾಲಿನಲ್ಲಿ ಯಾರು ಪೂರ್ಣಗೊಳಿಸಿರ್ತಾರೋ ಅಂತ ಅಭ್ಯರ್ಥಿಗಳು, ನಿರುದ್ಯೋಗಿಗಳು 180 ದಿನಗಳು ಮನೆಯಲ್ಲಿ ಇರಬೇಕು ಅಂತ ಅಭ್ಯರ್ಥಿಗಳು ಈ ಒಂದು ಯೋಜನೆಯನ್ನ ಪ್ರಯೋಜನ ಪಡ್ಕೊಬಹುದು. ಈ ಯೋಜನೆ ಪ್ರಯೋಜನ ಪಡ್ಕೋಬೇಕಾದ್ರೆ ಮುಖ್ಯವಾಗಿ ಪದವಿ, ಸ್ನಾತಕೋತ್ತರ ಪದವಿ ಮತ್ತೆ ಡಿಪ್ಲೊಮಾ ಆಗಿರಬೇಕು. ಯಾರು ಪದವಿ ಮತ್ತು ಸ್ನಾತಕೋತ್ತರ ಆಗಿರ್ತಾರೋ ಅಂತ ಅಭ್ಯರ್ಥಿಗಳಿಗೆ 3,000 ರೂಪಾಯಿಗಳ ನಿರುದ್ಯೋಗ ಭತ್ಯೆ ಪ್ರತಿ ತಿಂಗಳು ನಾವು ನೀಡ್ತಾ ಇದ್ದೇವೆ. ಅದೇ ರೀತಿ ಡಿಪ್ಲೊಮಾ ಯಾರು ಪೂರ್ಣಗೊಳಿಸಿರ್ತಾರೋ ಅಂತವರಿಗೆ 1,500 ರೂಪಾಯಿಗಳ ನಿರುದ್ಯೋಗ ಭತ್ಯೆ ನೀಡ್ತಾ ಇದ್ದೇವೆ. ಈ ಒಂದು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಒಟ್ಟು 472 ಜನ ಅಭ್ಯರ್ಥಿಗಳಿದ್ದಾರೆ. ಅದ್ರಲ್ಲಿ 470 ಜನ ಪದವಿ ಮತ್ತು ಸ್ನಾತಕೋತ್ತರ ಇದ್ದಾರೆ, ಮತ್ತೆ 2 ಡಿಪ್ಲೊಮಾದವರು ಇದ್ದಾರೆ. ಒಟ್ಟು 570 ಜನ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಈ ಒಂದು ಯೋಜನೆಗೆ ನಮ್ಮ ತಾಲೂಕಿನಲ್ಲಿ. ಅದೇ ರೀತಿ ನಮ್ಮ ಗಣಗೂರು ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 9 ಜನ ಫಲಾನುಭವಿಗಳಿದ್ದಾರೆ. ಈ ಫಲಾನುಭವಿಗಳು 9 ಜನನು ಸಹ ಪ್ರತಿ ತಿಂಗಳು ಸಹ ನಮ್ಮ 3,000 ರೂಪಾಯಿಗಳ ನಿರುದ್ಯೋಗ ಭತ್ಯೆಯನ್ನು ಪಡ್ಕೊತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಯೋಜನೆ ಪ್ರತಿ ತಿಂಗಳು ಬರ್ಬೇಕಂತಂದ್ರೆ ಪ್ರತಿ ತಿಂಗಳು ನಾವು ಸೆಲ್ಫ್ ಡಿಕ್ಲರೇಷನ್ ಹಾಕಬೇಕು. ಸೆಲ್ಫ್ ಡಿಕ್ಲರೇಷನ್ ಅಂದ್ರೆ ಸ್ವಯಂ ಘೋಷಣೆ. ನಾವು ಯಾವುದೇ ರೀತಿ ಸ್ವಯಂ ಘೋಷಣೆಯಲ್ಲಿ 3 ಕಂಡೀಷನ್ಸ್ ಇದೆ. ನಾವು ಯಾವುದೇ ರೀತಿ ಉನ್ನತ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ, ಯಾವುದೇ ರೀತಿ ಕೆಲಸಕ್ಕೆ ಹೋಗ್ತಾ ಇಲ್ಲ, ಮತ್ತೆ ನಾವು ಯಾವುದು ಸ್ವಯಂ ಉದ್ಯೋಗ ಮಾಡ್ತಾ ಇಲ್ಲ. ಈ 3 ಕಂಡೀಷನ್ಸ್ ಇದೆ. ಈ 3 ಕಂಡೀಷನ್ ಅಲ್ಲಿ ಯಾವುದಕ್ಕಾದ್ರೂ ನಾವು ಎಸ್ ಅಂತಂದಾಗ ನಾವು ನಿರುದ್ಯೋಗ ಭತ್ಯೆಯನ್ನು ಪಡ್ಕೊಳ್ಳೋದಕ್ಕೆ ಅನರ್ಹ ಆಗ್ತೇವೆ. ಅರ್ಹರ ಆಗ್ಬೇಕಂತಂದಾಗ ನಾವು ಇದು ಒಂದು 24 ತಿಂಗಳು ಕೊಡ್ತೀರಿ ಅಂದ್ರೆ 2 ವರ್ಷ ಕೊಡ್ತೀರಿ. 2 ವರ್ಷದಲ್ಲಿ ಅವರು ಉದ್ಯೋಗ ಪಡ್ಕೊಬೇಕಾಗುತ್ತೆ ಅಥವಾ ಸ್ವಯಂ ಉದ್ಯೋಗಿಗಳಾಗಬೇಕಾಗುತ್ತೆ. ಆ ಸ್ವಯಂ ಉದ್ಯೋಗಿ ಆಗ್ಬೇಕಂತಂದಾಗ ನಮ್ಮ ಒಂದು ಸರ್ಕಾರಿ ಸಂಬಂಧ ಅನೇಕ ತರಬೇತಿ ಸಂಸ್ಥೆಗಳಿದೆ. ಉದಾಹರಣೆಗೆ ಸೊನ್ನಳ್ಳಿಪುರದಲ್ಲಿ RCT ಅಂತಿದೆ, ನೆಲಮಂಗಲದ ರೋಡ್ ಸಿಟಿ ಅಂತಿದೆ. ಅದು ಬಿಟ್ಟು ಪ್ರತಿ ಸರ್ಕಾರಿ ITI ಕಾಲೇಜುಗಳಲ್ಲಿ ನಾವು 18 ಜಾಬ್ ರೋಲ್ ಸಂಬಂಧಪಟ್ಟಂಗೆ ಉಚಿತವಾಗಿ ತರಬೇತಿ ನೀಡ್ತಾ ಇದ್ದೇವೆ. ನಮ್ಮ ಒಂದು ಗಣಗೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ತುಂಬಾ ಹತ್ರ ಅಂತಂದ್ರೆ ನಮ್ಗೆಲ್ಲ ITI ಕಾಲೇಜ್ ಇದೆ. ITI ಕಾಲೇಜಲ್ಲಿ ನಾವು 18 ಜಾಬ್ ರೋಲ್ಸ್ ಯಾರು ಯುವ ನಿಧಿ ಕ್ಯಾಂಡಿಡೇಟ್ಸ್ ಇರ್ಬೋದು, ಮತ್ತೆ ಯಾರು ಅನ್ಎಂಪ್ಲಾಯ್ಮೆಂಟ್ ಇರ್ತಾರೋ ITI ಸಂಬಂಧಪಟ್ಟಂಗೆ ಅಂಥವ್ರದ್ರಲ್ಲಿ ಉಚಿತವಾಗಿ ನಾವು ಕೌಶಲ್ಯ ತರಬೇತಿ ನೀಡ್ತಾ ಇದ್ದೇವೆ. ಕೌಶಲ್ಯ ಬೇಕಂತಂದಾಗ ನಾವು ಫ್ರೀಯಾಗಿ ರೂಟ್ ಸಿಟಿ, RCT ಮತ್ತೆ ನಮ್ಮ ITI ಸಂಬಂಧಪಟ್ಟಂಗೆ ಮತ್ತೆ GTDCಯಲ್ಲಿ ಉಚಿತವಾಗಿ ತರಬೇತಿ ಪಡ್ಕೋಬಹುದು. ಯಾರಿಗಾದ್ರೂ ಕೆಲಸ ಬೇಕಂತಂದಾಗ ನಮ್ಮ ಕರ್ನಾಟಕ ಸರ್ಕಾರದ ಅಧಿಕೃತ ಪೋರ್ಟಲ್ ಇದೆ ಕೌಶಲ್ಯ ಕರ್ನಾಟಕ ಅಂತ. ಆ ಕೌಶಲ್ಯ ಕರ್ನಾಟಕದಲ್ಲಿ ಯಾರಾದ್ರೂ ನೋಂದಣಿ ಆಯ್ತು ಅಂತಂದಾಗ ಅವರಿಗೆ ಉಚಿತವಾಗಿ ಕೆಲಸಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಮಾಹಿತಿ ಕೊಡ್ತೀವಿ. ಇದನ್ನ ಒಂದು ಕೌಶಲ್ಯದ ಸಂಬಂಧಪಟ್ಟಂಗೆ ನೀವು ಮಾಹಿತಿ ತಗೋಬಹುದು, ಅಥವಾ ಉದ್ಯೋಗ ಬೇಕಾದ್ರೆ ಉದ್ಯೋಗದ 2 ಮಾಹಿತಿ ತಗೋಬಹುದು. ಈ ಯುವ ನಿಧಿಗೆ ಯಾರೆಲ್ಲ ಅಪ್ಲೈ ಮಾಡಿದಾರೋ
ಮಾಡ್ಬೇಕಂತಿದಾರೋ ಒಂದ್ ವೇಳೆ ಅವರೆಲ್ಲರೂ ನಾವು ಸೇವಾ ಸಿಂಧು ಅಂತ ಅಧಿಕೃತ ಒಂದು ಪೋರ್ಟಲ್ ಇದೆ, ಆ ಸೇವಾ ಸಿಂಧುದಲ್ಲಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಈ ಒಂದು ಯುವ ನಿಧಿ ಯೋಜನೆ ಪ್ರಯೋಜನ ಪಡ್ಕೋಬೇಕಂತಂದ್ರೆ ಯಾವ್ದು ಮ್ಯಾನ್ಯುವಲ್ ಇಲ್ಲ, ಎಲ್ಲ ಆನ್ಲೈನ್ ಅಲ್ಲಿ ಇದೆ. ಯಾರಾದ್ರೂ ಪ್ರಯೋಜನ ಪಡ್ಕೋಬೇಕಂದ್ರೆ ದಯವಿಟ್ಟು ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ಹೇಳಿ ಯಾರು ಬಂದಿದ್ದಾರೆ ಅವ್ರಿಗೆ. ಒಂದ್ ವೇಳೆ ಏನಾದ್ರು ಸಂಶಯ ಇತ್ತಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ರೂಮ್ ನಂಬರ್ 132 ಅಲ್ಲಿ ಜಿಲ್ಲಾ ಕೌಶಲಾಭಿವೃದ್ಧಿ ಇಲಾಖೆ ಅಂತಿದೆ, ಆ ಇಲಾಖೆಗೆ ಬಂದು ನಾವು ಹೆಲ್ಪ್ ಮಾಡುತ್ತೇವೆ. ಆದಂತಹ 5 ಯೋಜನೆಗಳ ಬಗ್ಗೆ ಇವತ್ತು ನಮ್ಮ ಅಧಿಕಾರಿಗಳ ಜೊತೆಲಿ ಭಾರಿ ಸವಿಸ್ತಾರವಾಗಿ ನೀವೆಲ್ಲ ನಿಮ್ಮ ಏನು ನ್ಯೂನತೆಗಳು ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮ ಉದ್ದೇಶ ಏನಂದ್ರೆ ಸರ್ಕಾರದ ಒಂದು ಆದೇಶದ ಮೇರೆಗೆ ಫಲಾನುಭವಿಗಳಿಗೆ ಇವತ್ತು ಸರ್ಕಾರದಲ್ಲಿ ಏನು ಬಜೆಟ್ ಮೀಸಲಿಟ್ಟಿದ್ದಾರೆ ಪ್ರತಿಯೊಬ್ಬ ಅರ್ಹ ಅಭ್ಯರ್ಥಿಗೂ ಇದನ್ನು ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಮ್ದು ಒಂದು ಸಮಿತಿ ಮಾಡಿದ್ದಾರೆ, ತಾಲೂಕು ಸಮಿತಿ, ಇದು ಗ್ಯಾರಂಟಿ ಯೋಜನಾ ಸಮಿತಿ ಅಂತ. ಆ ಸಮಿತಿಯಿಂದ ನಾವಿವತ್ತು ಎಲ್ಲಾ ಪಂಚಾಯಿತಿಗಳಿಗೂ ಭೇಟಿ ಕೊಟ್ಟು ಅದೇ ರೀತಿ ಇವತ್ತು ನಮ್ಮ ಗಡಗಲೂರು ಪಂಚಾಯಿತಿಯಲ್ಲಿ ಇವತ್ತು ನಮ್ಮ ನಾರಾಯಣ ಸ್ವಾಮಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡ್ತಿರ್ತಕ್ಕಂಥದ್ದು. ಇವತ್ತು ನಿಮ್ಗೆ ಹೆಚ್ಚಿಗೆ ಇಲ್ಲಿ ಏನಪ್ಪ ಸಮಸ್ಯೆ ಅಂದ್ರೆ ಪಡಿತರ ಚೀಟಿ ಕಾರ್ಡ್ಗಳ ಸಮಸ್ಯೆ. ಇದು ಯಾಕೆ ಪ್ರಾಬ್ಲಮ್ ಬಂತು ಅಂದ್ರೆ, ನೀವು ಮನೆಗಳಲ್ಲಿ ಹುಡುಗರು ಯಾರೋ ಕೆಲಸ ಮಾಡ್ತಾ ಇರ್ತಾರೆ, ಅದು ದುಡ್ಡು ನಿಮ್ಮ ಬ್ಯಾಂಕ್ ಅಲ್ಲಿ ವ್ಯವಹಾರ ಆಗಿರ್ತದೆ. ಅಥವಾ ನೀವೇನೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀರಿ, ಫೋನ್ ಪೇ ಮಾಡ್ಕೊಂಡಿರ್ತೀರಿ, ಫೋನ್ ಪೇ ಮಾಡಿದಾಗ ಅಕೌಂಟ್ ಬರ್ತದೆ. ಇವರು ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡಿದ್ರು, ಫಸ್ಟ್ ನಿಮಗೆ 2,000 ರೂಪಾಯಿ ಜನ್ಧನ್ ಅಕೌಂಟ್ ಓಪನ್ ಮಾಡಿರಿ ಅಂತ ಹೇಳಿದ್ರು, ಅದಕ್ಕೆ ಆಧಾರ್ ಲಿಂಕ್ ಮಾಡ್ರಿ ಅಂದ್ರು. ಇವೆಲ್ಲ ಲಿಂಕ್ ಮಾಡಿದ ಮೇಲೆ ಏನಾಯ್ತು, ನಿಮ್ದು ವ್ಯವಹಾರ ಪೂರ್ತಿ ಎಲ್ಲ ಒಂದ್ ಕಡೆ ಬರಂಗಾಗಿದೆ. ಅದರಿಂದ ನೀವು ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡ್ಬೇಕಾದ್ರೆ ನೋಡ್ಕೊಂಡು ವ್ಯವಹಾರ ಮಾಡ್ರಿ. ನಿಮ್ದು 1,20,000 ಮೇಲ್ಪಟ್ಟು ವ್ಯವಹಾರ ಯಾರು ಮಾಡಿದಿರೋ ಅವ್ರದ್ದೆಲ್ಲ ಕಾರ್ಡ್ಗಳು ತೆಗಿಬೇಕು ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಆದೇಶ ಆಗಿದೆ. ಅದರಂತೆ ನಮ್ಮ ಆಹಾರ ಇಲಾಖೆಯವರು ತೆಗೆದಿರ್ತಾರೆ. ಅದರಲ್ಲಿ ಕೆಲವರು ಏನಾಗಿರ್ತೀರಿ, ಮನೆಯಲ್ಲಿ 4 ಜನ 5 ಜನ 6 ಜನ ಇರ್ತೀವಿ, ಇರ್ತೀರಿ. ಮಕ್ಕಳನ್ನ ನೀವು ತೆಗೆಸ್ಬಿಟ್ಟು ನೀವು ಯಜಮಾನಿ ಏನಿದ್ದೀರೋ ಆ ಯಜಮಾನಿ ಒಂದು ಕಾರ್ಡ್ ಸಪ್ರೇಟ್ ಮಾಡಿಸ್ಕೊಳ್ರಿ. ಆಗ ನಿಮ್ಗೆ 2,000 ರೂಪಾಯಿ ಬರ್ತದೆ, ಮತ್ತೆ ರೇಷನ್ ಬರ್ತದೆ. ಮಕ್ಕಳು ಲಿಂಕ್ ಮಾಡ್ಕೊಂಡಿದ್ರೆ ಅಂತಂದ್ರೆ ಸಂಬಳ ತೆಗಿತಾರೆ. ಕೆಲವ್ರು ಮಕ್ಕಳು ಪಾಪ ಊಟನೇ ಹಾಕಲ್ಲ. ನಾವು ನೋಡಿದಾಗೆ ಎಲ್ಲೋ ಬೆಂಗಳೂರು ಬೆಂಗಳೂರಾಗ ಕೆಲಸ ಇರ್ತಾರೆ. ಅದಕ್ಕೆ ನೀವು ಆದಷ್ಟು ನಿಮ್ಮ ಪಡಿತರ ಚೀಟಿಗಳನ್ನ ನಿಮ್ಮ ಮನೆಯಲ್ಲಿ ಆದಷ್ಟು ಮಕ್ಕಳನ್ನ ತೆಗೆಸಿ ನಿಮ್ಮ ಕಾರ್ಡ್ ಸಪ್ರೇಟ್ ಮಾಡ್ಕೊಳ್ರಿ. ಪಾಪ ನಿಮ್ಗೆ ಮಾಹಿತಿ ಇರಲಿಲ್ಲ, ಅದಕ್ಕೋಸ್ಕರನೇ ನಾವು ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ಅಧಿಕಾರಿಗಳ ಜೊತೆಗೆ. ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಕಾರ್ಡ್ ನಿಮ್ಮನ್ನು ನಾನು ನೋಡಿದಂಗೆ ಇಷ್ಟು ಪಂಚಾಯತಿಗಳು ಬೇಕು. ನಿಮ್ಮ ಪಂಚಾಯತಿಯಲ್ಲಿ ತುಂಬಾ ಆಹಾರ ಪಡಿತರ ಚೀಟಿಗಳು ಸಮಸ್ಯೆ ಇರೋದು. ಅದರಿಂದ ಇದನ್ನು ಏನೇ ಆಗಿರಲಿ ಇದನ್ನೆಲ್ಲ ಸರಿಪಡಿಸ್ಬೇಕು, ನಿಮ್ಗೆ ಮಾಹಿತಿ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಪಂಚಗ್ಯಾರಂಟಿಗಳು ಒಂದು ಸಭೆ ಮಾಡಿದಾಗ ನಮ್ಮ ನಾಯಕರಾದಂತ ಶರತ್ ಬಚ್ಚೇಗೌಡರು ಒಂದು ಪ್ರಗತಿ ಪರಿಶೀಲನಾ ಸಭೆ ಅಂತ ಮಾಡಿದ್ರು. ಅದರಲ್ಲಿ ಆಗ ಸಭೆ ಮಾಡಿದಾಗ ಎಲ್ಲ ಒಂದು 92%, 91% ಈ ತರ ಇತ್ತು. ಅವರು ಒಂದು ಆದೇಶ ಮಾಡಿದ್ರು, ಎಲ್ಲ ಯಾಕೆ ಫಲಾನುಭವಿಗಳು ಎಲ್ಲರೂ ಹೋಗ್ತಾ ಇಲ್ಲ, ಏನೋ ನೋಡ್ರಿ ಅಂತ ಹೇಳಿದಾಗ ನಾವೆಲ್ಲ ಇದು ಕಾರ್ಯಕ್ರಮ ಇಟ್ಕೊಂಡು ಆದಷ್ಟು ಅಧಿಕಾರಿಗಳು ಕೆಲಸ ಮಾಡಿ ತಲುಪಿಸುವಂತ ಕೆಲಸ ಆಗಿದೆ. ಕೆಲವು ತಾಂತ್ರಿಕ ದೋಷಗಳಿಂದ ಇವು ಪ್ರಾಬ್ಲಮ್ ಆಗಿದೆ, ಅದನ್ನ ಸರಿಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಿಮ್ಮ ಪಂಚಾಯತಿಗಳು ನಾವು ಬಂದಿರೋದು. ಏನೇ ಇದ್ರು ಇವತ್ತು ನಿಮಗೆ ಈಗ 2,000 ನಮ್ದು ದೊಡ್ಡ ಸೊಸೈಟಿ TAPSM ಸೊಸೈಟಿ ಅಂತಾರೆ, ಅದ್ರ ಮೇಲೆ ಆಫೀಸ್ ಇದೆ. ಅಲ್ಲೋಗಿ ನಿಮ್ದು ಅವ್ರೇನ್ ಹೇಳಿದ್ರೆ ಪಾಸ್ಬುಕ್, ನಿಮ್ದು ಆಧಾರ್ ಕಾರ್ಡು, ಮತ್ತೆ ಮುಖ್ಯವಾಗಿ ರೇಷನ್ ಕಾರ್ಡ್ ಬೇಕು. ರೇಷನ್ ಕಾರ್ಡ್ ಇಲ್ದಿದ್ರೆ ಸರ್ಕಾರ ಸೌಲಭ್ಯಗಳು ನಿಮ್ಗೆ ಯಾವುದು ಬರಲ್ಲ. ಫಸ್ಟ್ ನೀವು ರೇಷನ್ ಕಾರ್ಡ್ ಸರಿಪಡಿಸ್ಕೊಳ್ರಿ. ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, 2,000 ಬರೋದಿರ್ಬೋದು. ಆಮೇಲೆ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಸಬ್ಸಿಡಿ ಸಿಗ್ಬೇಕಾದ್ರೆ ಇವಕ್ಕೆಲ್ಲ ರೇಷನ್ ಕಾರ್ಡ್ ಬೇಕೇ ಬೇಕಾಗ್ತದೆ. ಮುಖ್ಯವಾಗಿ ಆ ರೇಷನ್ ಕಾರ್ಡು ಇವತ್ತು ನೀವು ಯಾರನ್ನ ಹೊಸಕೋಟೆಗೆ ಹೋಗಕ್ ಆಗಲ್ಲ ಅನ್ನೋ ಪರಿಸ್ಥಿತಿ ಇರೋರು ದಯವಿಟ್ಟು ನಮ್ಮ PDO ಅವ್ರಿಗೆ ಇಲ್ಲಿ ನೀವು ಅರ್ಜಿಗಳು ನಿಮ್ದು ಏನ್ ಸಮಸ್ಯೆ, ಯಾಕೆ ಬರ್ತಾ ಇಲ್ಲ ಅನ್ನೋದೊಂದು ಕಾರ್ಡ್ ಕೊಟ್ಕೊಡ್ರಿ. ನಾವು UO ಆಫೀಸ್ ತಲುಪಿಸ್ತಾರೆ. ಆ UO ಆಫೀಸಿಂದ ನಾವು ಅಧಿಕಾರಿಗಳಿಗೆ ತಲುಪಿಸೋ ಕೆಲಸ ನಾವು ಮಾಡ್ತೀವಿ. ನಿಮ್ಗೆ ಏನೇನು ನ್ಯೂನತೆಗಳಿದ್ರು ಸರಿ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಬಂದಿರೋದು. ಕಾರ್ಯಕ್ರಮಕ್ಕೆ ಇವತ್ತು ಭಾರಿ ನಮ್ಮ ನಾರಾಯಣ ಸ್ವಾಮಿ ಅಧ್ಯಕ್ಷತೆಯಲ್ಲಿ ಭಾರಿ ಯಶಸ್ವಿಯಾಗಿ ಆಗಿದೆ. ಈ ಸಹಕರಿಸತಕ್ಕಂತ ನಿಮ್ಮ ಫಲಾನುಭವಿಗಳಿಗೂ ಹಾಗೂ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೆ ನಮ್ಮ ತಾಲೂಕು ಅನುಷ್ಠಾನದ ಗ್ಯಾರಂಟಿ ಅನುಷ್ಠಾನದ ಸದಸ್ಯರುಗಳು ಹಾಗೂ ಅಧಿಕಾರಿಗಳಿಗೂ ಎಲ್ಲರಿಗೂ ಹೊಂದಿಸ್ತಾ
ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.